ಆದ್ಯತೆಗಳು ಕುರ್ಚಿ ಹಿಡಿಯೋದು ಹೇಗೆ ಅಂತಕ್ಕಂಥದ್ದೆಲ್ಲ ನಮ್ಮ ಆದ್ಯತೆಗಳು ಇಟ್ಕೊಂಡಿದ್ದೇವೆ. ತಮಿಳುನಾಡಿನವರು ಆಗೋದ್ರೆ ಮೇ 20 ಹೋಗ್ತಾರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ. ಮೇ 20 ನಮಗೆ ಜೂನ್ ತಿಂಗಳಲ್ಲಿ ಏನು 9.91 TMC ನೀರು ಬೇಕಾಗಿದೆ, ಅದನ್ನ ಬಿಡಬೇಕು ಅಂತ ಹೇಳಿ ರಿಲೀಸ್ ಮಾಡಬೇಕು ಅಂತ ಅಹವಾಲು ಆಗ್ತಾರೆ ಅಲ್ಲೋಗಿ. ದೆನ್ ಆ ಒಂದು ತಮಿಳುನಾಡಿನ ಒತ್ತಾಯದ ಮೇಲೆ ಜೂನ್ 23 ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಕರ್ನಾಟಕಕ್ಕೆ ರಿಮೈಂಡ್ ಮಾಡ್ತಾರೆ, ಈ 9.19 TMC ಜೂನ್ ಮಂತ್ಗೆ ಮತ್ತು ಜುಲೈ ತಿಂಗಳಿನಲ್ಲಿ 31.24 TMC ಏನ್ ಬಿಡಬೇಕು ಅದರ ಬಗ್ಗೆ ಚರ್ಚೆಗೆ ತಗೋತಾರೆ. ಜುಲೈ 1 ಯಾವೊಂದು ಮಳೆಯ ಒಂದು ರೈನ್ ಫಾಲು ಇನ್ಫ್ಲೋ ಶುರುವಾಗ್ತದೆ, ಆ ಹಿನ್ನೆಲೆಯಲ್ಲಿ ಇದಕ್ಕೆಲ್ಲ ಅವರು ತಮಿಳುನಾಡ ಮೊದಲೇ ಅಹವಾಲು ಹಾಕುತ್ತಾರೆ. ಜುಲೈ 11 ತಮಿಳುನಾಡರು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಕಾವೇರಿ ಯುಟಿಲೈಸೇಷನ್ ಬೆಂಗಳೂರಿಗೆ ಏನಿದೆ ಅಂತಕ್ಕಂಥ ಅಕೌಂಟ್ ಕೇಳ್ತಾರೆ ಜುಲೈ 11. ಜುಲೈ 15 ಕರ್ನಾಟಕ ಸರ್ಕಾರ CWRCಗೆ ಹೇಳ್ತಾರೆ, ರೆಗ್ಯುಲೇಟರಿ ಅಥಾರಿಟಿಗೆ, ನಾವು ರಿಲೀಸ್ ಮಾಡಕ್ಕಾಗಲ್ಲ, ನೀರು ಕಡಿಮೆ ಇದೆ ಅಂತ ಹೇಳ್ತಾರೆ. ಜುಲೈ 15 CWRC ಅವರು ಏನು ತೀರ್ಮಾನ ಮಾಡಲ್ಲ ನೀರು ಬಿಡ್ತಕ್ಕಂಥ ವಿಷಯದಲ್ಲಿ, ಅದನ್ನ ಮೀಟಿಂಗ್ ನ ಡೆಫರ್ ಮಾಡಿದ್ದಾರೆ. ದೆನ್ ಜುಲೈ 22, 23 ಎಗೇನ್ ತಮಿಳುನಾಡು ಅವರು ಅವ್ರಿಗಿರ್ತಕ್ಕಂಥ ವಾಟರ್ ಶೇರಿನ ಶಾರ್ಟ್ ಫಾಲ್ ಏನಿದೆ ಅದ್ರ ಜೊತೆಗೆ ಅಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಅವರು ಒತ್ತಾಯ ಆಗ್ತಾರೆ 22, 23. ದೆನ್ ಜುಲೈ 23 CWMA ಅವರು CWRCಗೆ ಏನೇನು ಪರಿಸ್ಥಿತಿ ಅಂತಕ್ಕಂಥ ಒಂದು ಮಾಹಿತಿ ಕೊಡಿ ಅಂತೇಳಿ ಅವ್ರಿಗೆ ಡೈರೆಕ್ಷನ್ ಕೊಡ್ತಾರೆ. ಏನ್ ಸಿಚುವೇಶನ್ ಇದೆ ಎಕ್ಸಾಮ್ ಮಾಡಿ ಏನ್ ಮಾಡ್ಬೋದು ಪ್ರೋರೇಟ ಬೇಸಿಸ್ ನಲ್ಲಿ ಅಂತಕ್ಕಂಥ ಮಾಹಿತಿ ಕೊಡಿ ಅಂತ. ಜುಲೈ 28 3,000 ಕ್ಯೂಸೆಕ್ ನೀರು 3,500 ಕ್ಯೂಸೆಕ್ಸ್ ನೀರನ್ನ 15 ದಿವಸ ಬಿಡಿ ಅಂತ ಆದೇಶ ಆಯಿತು. ಇದು ನಡೆದಿರ್ತಕ್ಕಂಥ ರೀತಿ.